ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಸರ್? ಯುವಕರದು ಏನು ಡಿಮಾಂಡ್ ಇತ್ತು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಂತ. ಇದು ಫಸ್ಟ್ ಡಿಮಾಂಡ್ ಅವರು ಎಕ್ಸೆಪ್ಟ್ ಮಾಡಿದ್ದಾರೆ. ಇದರಿಂದ ಗುರ್ತಾಗ್ತೈತಿ ಯುವಕರಿಗೆ ಎಷ್ಟು ನೋವಾಗಿದೆ ಅಂತ, ಎಷ್ಟು ತೊಂದರೆ ಆಗಿದೆ ಅವ್ರಿಗೆ. ಒಂದೊಂದು ವರ್ಷ ತಯಾರಿ ಮಾಡಿ ಪರೀಕ್ಷೆ ಸಲುವಾಗಿ ಅವ್ರಿಗೆ ಪರೀಕ್ಷೆ ಆಗಲಿಲ್ಲ. ಇದ್ರ ಜೊತೆ ಮತ್ತು ಬೇರೆನೂ ಡಿಮಾಂಡ್ಸ್ ಅದಾರು. ಏನು ಕಂಪನ್ಸೇಷನ್ ಏನು ಕೊಡಬೇಕು, ಯಾರು ಸುಯಿಸೈಡ್ ಮಾಡಿದಾರು. ಇದ್ರ ಜೊತೆ ಏನು ಯುವಕ ಮೇಲೆ ಏನು ಹಲ್ಲೆ ಮಾಡಿದ್ದಾರೆ, ಅದೆಲ್ಲ ವಿಚಾರ ಮಾಡಿ ಮುಂದೆ ಕೇಂದ್ರ ಸರ್ಕಾರ ನಿರ್ಣಯ ತಗೋಬೇಕು. 2 ತಿಂಗಳು ಯಾಕೆ ಪ್ರಧಾನಮಂತ್ರಿ ಮೌನ ಇದ್ರು, ಯಾಕೆ ಮಾತಾಡಲಿಲ್ಲ, ಯುವಕರ ಜೊತೆ ಯಾಕೆ ಅವ್ರು ನಿಂದಿರಲಿಲ್ಲ. ಈಗ 2 ದಿವಸ ಒಳಗೆ ಎಜುಕೇಷನ್ ಸೆಕ್ರೆಟರಿಗೆ ಚೇಂಜ್ ಮಾಡಿದ್ರು, ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ರು. ಅದು 2 ತಿಂಗಳು ಹಿಂದೆ ಮಾಡೋದಿತ್ತು. ತಡವಾಗಿ ಇದನ್ನ ಮಾಡಿದ್ರೆ ಭಾಳ ತಡ ಆಗಿದೆ. ಎಷ್ಟು ಪೂರ್ಣ ದೇಶದಲ್ಲೇ ಪೊಲೀಸ್ದಿಂದ ಎಷ್ಟು ಹುಡುಗರಿಗೆ ಮೇಲೆ ಹಮಲ ಆಗಿದೆ, ಎಷ್ಟು ಹಿಂಸೆ ಆಗಿದೆ. ಯಾಕೆ ಇಷ್ಟು ಯುವಕರು ಎಷ್ಟು ಛಾತ್ರ ಯಾಕೆ ರೋಡ್ ಮೇಲೆ ಬಂತು, ಅದು ನಿರ್ಣಯ ಮೊದಲೇ ತಗೋಬೇಕಿದೆ. ಸಂಪೂರ್ಣ ಫೇಲ್ಯೂರ್ ಆಗಿದೆ. ಟೋಟಲ್ ಫೇಲ್ಯೂರ್ ಆಗಿದೆ. ಎಜುಕೇಷನ್ ಸಿಸ್ಟಮ್ದು ಫೇಲ್ಯೂರ್ ಆಗಿದೆ, ಇಂಡಸ್ಟ್ರೀಸ್ ಬಗ್ಗೆ ಫೇಲ್ಯೂರ್ ಆಗಿದೆ. ಮತ್ತು ಅವ್ರು ನೋಡಿ ಅವ್ರದ್ದು ಭಾಷಣ, ಯುವಕರದ್ದು ಒಂದು ಕೇಳಿದಂದ್ರೆ ಅವ್ರು ಪಾಕಿಸ್ತಾನ ಹೇಳ್ತಾರೆ, ಯುವಕರು ಏನು ಕೇಳಿದಂದ್ರೆ ಹಿಂದೂ ಮುಸ್ಲಿಂ ಮೇಮಾಳ ಹೇಳ್ತಾರೆ. ಹಿಂಗೆ ದೇಶ ನಡೆಯೋದಿಲ್ಲ. ನಮ್ಮ ಭಾರತ ದೇಶ ಎಲ್ಲರದ್ದು ದೇಶ ಇದೆ, ಎಲ್ಲರಿಗೂ ತಗೊಂಡು ಹೋಗೋದು ದೇಶ ಇದೆ. ತಾವು ಬರೀ ಒಂದು ಲೈನ್ ಮೇಲೆ ಹೋಗಿದಂದ್ರೆ ಆಗೋದಿಲ್ಲ. ಎಲ್ಲಿ ಫೇಲಿಯರ್ ಇದೆ ಅಲ್ಲಿ ಅದು ಫೇಲಿಯರ್ ಒಪ್ಕೋಬೇಕು. ಇದು ಒಂದು 2 ತಿಂಗಳ ಹಿಂದೆ ಒಪ್ಕೋಬೇಕಾಗಿತ್ತು, 2 ತಿಂಗಳ ಹಿಂದೆ ಆ್ಯಕ್ಷನ್ ತಗೋಬೇಕಾಗಿತ್ತು. ಸರ್, ಅದೇ ಡೈಲಿ ಏನು ಜಂತರ್ ಮಂತರ್ನಲ್ಲಿ ಹೋರಾಟ ಆಗ್ತಿದೆ. ನಿಜವಾದ ವಿದ್ಯಾರ್ಥಿಗಳು ಯಾರೋ ಆ ರೀತಿ ಕಲ್ಲುಗಳನ್ನು ಒಗೆಯೋದಿಲ್ಲ, ಸಾರ್ವಜನಿಕರ ಆಸ್ತಿ ಪಾಸ್ತಿ ಹೊಡೆಯೋದಿಲ್ಲ, ಹೊಡಾದವಂಗೆ ಸಂಸತ್ ಅನ್ನೋದಿಲ್ಲ, ರಾಮ್ ಸೀತಾ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಮಾತಾಡೋದು ನೀಟ್ ವಿಚಾರವನ್ನ ಬಿಟ್ಟು ಇಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಕೆದಕುವಂತ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಬಂದಂಥವ್ರು ಬೇರೆದವ್ರು ಇದ್ದಾರೆ ಅನ್ನುವಂಥದ್ದು ನೋಡಿ ಕೈವಾಡ ಇದೆ. ನೋಡಿ, ಯುವಕರು ಯಾವಾಗ ಹೋಗಿದೆ ಅಂದರೆ ನ್ಯಾಯ ನಮಗೆ ಸಿಗಲಿ ಅಂದ್ರೆ ಹೋಗಿದ್ದು. ನ್ಯಾಯ ಸಲಕ್ಕೆ ಯಾರು ಕೇಳಿದಂದ್ರೆ ಯುವಕರು ಯಾರು MBA ಸ್ಟೂಡೆಂಟ್ಸ್ ಅದಾರೋ, ಯಾರು ಡಾಕ್ಟರ್ಸ್ ಆಗವ್ರು ಅದಾರೋ, ಯಾರು ಇಂಜಿನಿಯರ್ಸ್ ಅದಾರೋ, ಯಾರು UPSC ಅವ್ರು ಅದಾರೋ, ಅವ್ರಿಗೆ ಕಿಶೆದಾಗ ಏನು ಕಲ್ ತಗೊಂಡು ಹೋಗ್ತಾರೆ. ಯಾರು ಯುವಕರು ಕಲ್ಲು ತಗೊಂಡು ಹೋಗಲಿಲ್ಲ. ಅಲ್ಲಿ ಎಲ್ಲಿಂದ ಕಲ್ಲು ಬಂತು, ಯಾರು ತಗೊಂಡು ಬಂದರು, ಯಾರು ಕಲ್ಲು ಒಗೆದ್ರು, ಅದೆಲ್ಲ ತನಿಖೆ ಆಗಬೇಕು, ತನಿಖೆ ಮಾಡಬೇಕು. ಅದು ತನಿಖೆ ಆಯ್ತ ಮೇಲೆ ಎಲ್ಲ ಗುರುತಾಗೋದು ಎಲ್ಲಿಂದ ಕಲ್ಲು ಬಂತಂದ್ರೆ. ಇನ್ನೊಂದು ಸರ್, CT ರವಿಯವರು ಒಂದು ಮಾತು ಹೇಳ್ತಾರೆ, ನೀಟ್ಗೂ ಈ ಮುಲ್ಲಾಗಳಿಗೆ ಏನಂತ ಹೇಳಿ ಈ ರೀತಿಯಾದಂಥ ವರ್ತನೆ ಅಥವಾ ಈ ಭಾಷೆ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಯುವಕರು ಅಂದರೆ ಯುವಕರು, ಅದು ಮುಲ್ಲಾ ಇರಲಿ, ಪಂಡಿತ್ ಇರಲಿ, ಚರ್ಚ್ ಯಾರು ಇರಲಿ, ಎಲ್ಲ ಯುವಕರು, ಎಲ್ಲ ವಿದ್ಯಾರ್ಥಿಗಳು. ಬರೀ ಮುಲ್ಲಾ ಅಂದರೆ ಟೊಗ್ಗಿ ಹಾಕಿದಂದರೆ ಕಾಲೇಜಿಗೆ ಹೋಗೋದಿಲ್ಲವ, ಯಾರು ನೀಟ್ಗೆ ಆಗೋದಿಲ್ಲ. ಎಷ್ಟು UPSC ಎಕ್ಸಾಮಿನೇಷನ್ ಅಪಿಯರ್ ಮಾಡಿದ್ದಾರೆ, ಈಗ ಎಷ್ಟು IAS ಆಫೀಸರ್ ಅದಾರ, ಎಷ್ಟು KS ಆಫೀಸರ್ ಅದಾರ. ಇವರು ಬರೇ ತಪ್ಪೇನು ಮಾಡಿದಾರೋ ಅದು ಮಾತಾಡೋದಿಲ್ಲ, ಬರೀ ಜಾತಿ ಮೇಲೆ ಹೋಗೋದು ಮತ್ತು ಭಾವನೆ ಮಂದಿಗೆ ಭಾವನೆ ಕೂಪನ್ ಮಾಡೋದು, ಅದ ಕೆಲಸ ಮಾಡ್ತಾ ಇದ್ದಾರೆ ಇವರು. ಓಕೆ ಸರ್.